ಫ್ರೆಂಡ್ಸ್, ನಾವು ರಾತ್ರಿ ಮಲಗಿದಾಗ ಮಧ್ಯರಾತ್ರಿಯಲ್ಲೋ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಮೀನಖಂಡಗಳ ಹಿಡಿತ ಅಥವಾ ಮಸಲ್ಸ್ ಕ್ರಾಂಪ್ ಅಂತಾರೆ, ಇಲ್ಲ ಇದನ್ನು ನೈಟ್ ಕ್ರಾಂಪ್ಸ್ ಅಂತಲೂ ಹೇಳ್ತಾರೆ. ಈ ರೀತಿ ಮೀನಖಂಡಗಳಲ್ಲಿ ಹಿಡಿತ ಆಗುವುದು, ಇಲ್ಲ ತೊಡೆಯ ಭಾಗದಲ್ಲಿರುವ ಮಾಂಸಖಂಡಗಳ ಹಿಡಿತ, ಅಂದರೆ ಕೂರ್ಲಿಕ್ಕಾಗೋದಿಲ್ಲ, ಕುತ್ರೆ ನಿಲ್ಲಕ್ಕಾಗೋದಿಲ್ಲ, ಅಷ್ಟು ನೋವಾಗ್ತಿರುತ್ತೆ. ಆ ನೋವನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತೆ ಏನಾಗಿದೆಯೋ ಅಂತ ಅನಿಸ್ತಾ ಇರುತ್ತೆ, ಅಷ್ಟು ನೋವಾಗ್ತಾ ಇರುತ್ತೆ. ಅದಲ್ಲದೆ ಇದ್ದಕ್ಕಿದ್ದ ಹಾಗೆ ನೀ ಪೇನ್ ಅಥವಾ ಮಂಡಿಯಲ್ಲಿ ಸೆಳೆತ ಬರ್ತಾ ಇರುತ್ತೆ, ನಡೆಯಕ್ಕೆ ಕೂಡ ಆಗೋದಿಲ್ಲ, ಒಂಥರ ಕುಂಟ್ಕೊಂತ ನಡೆಯುವ ಹಾಗಾಗತ್ತೆ. ಕೆಲವೊಮ್ಮೆ ಕುತ್ತಿಗೆ ಹಿಡಿಯೋದು, ಬೆನ್ನು ಹಿಡಿಯೋದು, ಈ ರೀತಿ ಎಲ್ಲ ಸಮಸ್ಯೆ ಕೂಡ ಆಗತ್ತೆ. ಈ ಎಲ್ಲ ಸಮಸ್ಯೆ ಆಗಲಿಕ್ಕೆ ಏನು ಕಾರಣ ಅನ್ನೋದನ್ನು ನಾವು ಫಸ್ಟ್ ತಿಳ್ಕೊಳ್ಳೋಣ. ನಮ್ಮ ದೇಹ 70% ನೀರಿನಿಂದ ತುಂಬಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಯಾವಾಗ ನಮ್ಮ ದೇಹದಲ್ಲಿ ನೀರಿನ ಕೊರತೆ ಉಂಟಾಗುತ್ತೋ ಆವಾಗ ಕೂಡ ಇಂತಹ ಮಸಲ್ಸ್ ಕ್ರಾಂಪ್ ಆಗುವಂಥ ಸಾಧ್ಯತೆ ಇರುತ್ತೆ. ತುಂಬ ಜನ ನೀರನ್ನು ಕುಡಿಲಿಕ್ಕೆ ಇಷ್ಟನೇ ಪಡೋದಿಲ್ಲ. ನೀರು ಕುಡಿಯುವುದರಿಂದ ಹಲವಾರು ರೋಗಗಳನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು. ನಮ್ಮ ಇಡೀ ಬಾಡಿಗೂ ಮಿನಿಮಮ್ ಅಂದರೂ 2.5 ಲೀಟರಷ್ಟು ನೀರು ಬೇಕಾಗತ್ತೆ. ಇಷ್ಟು ನೀರನ್ನು ನಾವು ಅಗತ್ಯಕ್ಕೆ ತಕ್ಕಂತೆ ಕುಡಿಯುವುದರಿಂದ ಇಂತಹ ಎಲ್ಲ ಸಮಸ್ಯೆಯಿಂದನೂ ನಾವು ಪಾರಾಗಬಹುದು. ಇನ್ನು ಕೆಲವೊಮ್ಮೆ ಕ್ಯಾಲ್ಶಿಯಂ ಕೊರತೆ ಆಗಿರ್ಬೋದು, ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ ಇಂತಹ ನ್ಯೂಟ್ರಿಯೆಂಟ್ಸ್ಗಳ ಕೊರತೆ ಆಗಿದ್ರೂ ಕೂಡ ನಮಗೆ ಮಸಲ್ಸ್ ಕ್ರಾಂಪ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಕ್ಯಾಲ್ಶಿಯಂ ರಿಚ್ ಫುಡ್ಗಳನ್ನು ತಗೊಳ್ಳೋದು, ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ ರಿಚ್ ಫುಡ್ಗಳನ್ನು ಸೇವನೆ ಮಾಡೋದರಿಂದ ನಮ್ಮ ದೇಹದಲ್ಲಿ ನ್ಯೂಟ್ರಿಯೆಂಟ್ಸ್ಗಳಿಂದ ಆಗುವಂತಹ ಇಂಬ್ಯಾಲೆನ್ಸನ್ನು ನಾವು ತಡೆಗಟ್ಬೋದು. ಈ ರೀತಿಯಾಗಿ ಮಾಂಸಖಂಡಗಳು ಅಥವಾ ಮೀನಖಂಡಗಳಲ್ಲಿ ಇಲ್ಲ ತೊಡೆಯ ಭಾಗದಲ್ಲಿ ಮಸಲ್ಸ್ ಕ್ರಾಂಪ್ ಆಗುವುದು, ಇಲ್ಲ ನೈಟ್ ಕ್ರಾಂಪ್ಸ್ ಆಗುವಂತಹ, ಇಲ್ಲ ಮಂಡಿ ನೋವಿನಂತಹ ಮೂಳೆಗಳಿಗೆ ಸಂಬಂಧಪಟ್ಟ, ಮಸಲ್ಸಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಬರದಂತೆ ನಾವು ಮುಂಜಾಗ್ರತೆಯಾಗಿ ರಕ್ಷಣೆ ಮಾಡ್ಕೊಳ್ಬೋದು. ಮಸಲ್ಸ್ ಕ್ರಾಂಪ್ ಆಗಲಿಕ್ಕೆ ದಿನನಿತ್ಯದ ಕೆಲಸಗಳಿಗಿಂತ ಜಾಸ್ತಿ ಕೆಲಸ ಮಾಡುವುದು, ಅಂದರೆ ಹಬ್ಬ ಬಂತು ಇಲ್ಲ ಏನಾದರೂ ಫಂಕ್ಷನ್ ಇತ್ತು ಅಂದರೆ ದಿನನಿತ್ಯ ನಾವು ಒಂದು ನಿಯಮಿತವಾದಂಥ ಕೆಲಸ ಮಾಡ್ತಾ ಇರ್ತೀವಿ. ಅದನ್ನು ಮೀರಿ ಜಾಸ್ತಿ ಕೆಲಸ ಮಾಡುವುದರಿಂದ ನಾವು ಮಲಗಿದಾಗ ಇಲ್ಲ ಕೂತೇಳುವಾಗ ಮಸಲ್ಸ್ ಕ್ರಾಂಪ್ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಮಸಲ್ಸ್ ಕ್ರಾಂಪ್ ಬರಲಿಕ್ಕೆ ನಾವು ಮಲಗುವಂಥ ಪೊಸಿಷನ್ ಅಥವಾ ಭಂಗಿ ಕೂಡ ಸರಿಯಾಗಿರಬೇಕು. ನಾವು ಅಬ್ನಾರ್ಮಲ್ ಪೊಸಿಷರಲ್ಲಿ ಮಲಗುವುದರಿಂದ ಮಸಲ್ಸ್ ಕ್ರಾಂಪ್ ಆಗುವಂಥ ಸಾಧ್ಯತೆ ಇರುತ್ತೆ. ಕೆಲವೊಬ್ಬರಿಗೆ ಮ್ಯಾರಥಾನ್ ಅಂತ ಮಾಡ್ತಾ ಇರ್ತಾರೆ, ಅಂದರೆ ತುಂಬ ದೂರ ನಡ್ಕೊಂಡು ಹೋಗೋದು, ಇಲ್ಲ ನಾವು ಒಮ್ಮೊಮ್ಮೆ ಕೆಲವೊಂದು ದೇವಸ್ಥಾನಗಳಿಗೆ ಇಲ್ಲ ಬೆಟ್ಟ ಹತ್ತಲಿಕ್ಕೆ ನಾವು ಯಾವತ್ತೂ ರೂಢಿ ಇರೋದಿಲ್ಲ, ಅಪರೂಪಕ್ಕೆ 5ರಿಂದ 6, 7ರಿಂದ 8 ಕಿಲೋಮೀಟರ್ ನಡೆಯುವುದರಿಂದ ರಾತ್ರಿ ನಾವು ಮಲಗಿದಾಗ ಈ ಥರ ಮಸಲ್ ಕ್ರಾಂಪ್ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ರೀತಿಯ ಮಸಲ್ಸ್ ಕ್ರಾಂಪ್ಸ್ ಅಥವಾ ಇದಕ್ಕಿದ್ದ ಹಾಗೆ ಮಂಡಿ ನೋವು ಇಂತಹ ಸಮಸ್ಯೆಗಳು ಬರದ ಹಾಗೆ ಯಾವ ಮನೆಮದ್ದು ಮಾಡಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇ ಮನೆಮದ್ದು ಅಂದರೆ ನಾವು ಬಿಸಿ ನೀರಿನ ಶಾಖವನ್ನು ಕೊಡೋದು. ಎಲ್ಲಿ ಕ್ರಾಂಪ್ಸ್ ಆಗಿದೆ ಆ ಜಾಗಕ್ಕೆ ಬಿಸಿ ನೀರಿನ ಶಾಖ ಕೊಡುವುದರಿಂದ ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು. ಅದಲ್ಲದೆ ರಾತ್ರಿ ಮಲಗುವುದಕ್ಕಿಂತ ಮೊದಲು ಇಲ್ಲ ಡೈಲಿ ನೀವು ಕೆಲವೊಂದು ಸ್ಟ್ರೆಚಿಂಗ್ ಎಕ್ಸಸೈಸ್ಗಳನ್ನು ಮಾಡೋದರಿಂದಲೂ ಕೂಡ ಈ ಥರ ಮಸಲ್ಸ್ ಕ್ರಾಂಪ್ಸ್ ಆಗುವುದನ್ನು ನಾವು ತಡೆಗಟ್ಟಬಹುದು. ಅದಲ್ಲದೆ ಸಾಕಷ್ಟು ನೀರನ್ನು ನಾವು ಸೇವನೆ ಮಾಡುವುದರಿಂದಲೂ ಕೂಡ ಇಂತಹ ಸಮಸ್ಯೆಯಿಂದ ಪಾರಾಗಬಹುದು. ಒಂದು ವೇಳೆ ನಮಗೆ ವಿಟಮಿನ್ಸ್ಗಳ, ನ್ಯೂಟ್ರಿಯೆಂಟ್ಸ್ಗಳ ಕೊರತೆ ಇದ್ದರೂ ಕೂಡ ಇಂತಹ ಸಮಸ್ಯೆ ಉಂಟಾಗುತ್ತೆ. ಹಾಗಾಗಿ ನಾವು ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ರಿಚ್ ಫುಡ್ಗಳನ್ನು ಸೇವನೆ ಮಾಡೋದರಿಂದ ಇಂತಹ ಸಮಸ್ಯೆಯಿಂದ ನಾವು ಪಾರಾಗಬಹುದು. ಇವೆಲ್ಲವೂ ಸಿಂಪಲ್ ವಿಧಾನ. ಆದರೆ ಸೂಪರ್ ಆಗಿರುವ ಮನೆಮದ್ದು ಏನು ಮಾಡಿದ್ರೆ ಮಸಲ್ಸ್ ಕ್ರಾಂಪ್ ಕಡಿಮೆ ಆಗುತ್ತೆ, ಅದ್ರ ಜೊತೆಗೆ ನೋವು ಕಡಿಮೆ ಆಗುತ್ತೆ ಅಂದರೆ ಫಸ್ಟ್ ನಾವು 1 ಗ್ಲಾಸ್ ನೀರನ್ನು ತಗೊಳ್ಳೋಣ. ನೋಡಿ, ಅಂದರೆ ನೀವು ಕುಡಿಯುವಂತಹ ಶುದ್ಧವಾದಂಥ ನೀರನ್ನು 1 ಗ್ಲಾಸ್ ತಗೊಳ್ಳಿ. ಇದಕ್ಕೆ ನಾವು ಪ್ಯೂರ್ ಆಗಿರುವಂತಹ, ಆರ್ಗ್ಯಾನಿಕ್ ಆಗಿರುವಂಥ ಅರಿಶಿನ ಪುಡಿಯನ್ನು ಬಳಸಬೇಕು. ಅದರಲ್ಲೂ ನಾವು ಮನೆಯಲ್ಲಿಯೇ ಅರಿಶಿಣದ ಕೊಂಬು, ಅಂದರೆ ಪ್ಯೂರ್ ಆದಂಥ ಅರಿಶಿಣ ಕೊಂಬು ಅಂಗಡಿಲಿ ಸಿಗುತ್ತೆ, ಅದನ್ನು ತಂದು ಪೌಡ್ರ್ ಮಾಡ್ಕೊಳ್ಳಿ. ಇದರಿಂದ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈಗ ಅಂಗಡಿಲಿರುವಂಥ ಅರಿಶಿಣದ ಪುಡಿಗೆ ತುಂಬಾ ಪ್ರಿಸರ್ವೇಟಿವ್ ಹಾಕಿರ್ತಾರೆ, ಅದು ಕ್ವಾಲಿಟಿ ಅಷ್ಟಿರೋದಿಲ್ಲ. ನಾವು ಮನೆಮದ್ದು ಮಾಡಿದ್ರೂ ಕೂಡ ಅಷ್ಟು ಚೆನ್ನಾಗಿ ಅದು ಕೆಲಸ ಮಾಡೋದಿಲ್ಲ. ಹಾಗಾಗಿ ಮನೆಯಲ್ಲೇ ನೀವು ಪ್ಯೂರ್ ಆದಂಥ ಅರಿಶಿಣ ಪುಡಿನ ತಯಾರಿ ಮಾಡ್ಕೊಳ್ಳಿ. ಮನೆಯಲ್ಲಿ ತಯಾರಿಸಿದಂಥ ಅರಿಶಿಣ ಪುಡಿ ಯೂಸ್ ಮಾಡೋದ್ರಿಂದ ಬೇಗ ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ. ಇವಾಗ ನಮಗೆ 1/4 ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿ ತೊಗೊಂಡ್ರೆ ಸಾಕು. ಅಂದರೆ 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿಯನ್ನು ನಾವು ಈ ನೀರಿಗೆ ಹಾಕ್ಕೊಳ್ಳೋಣ. ಮತ್ತು ಬಿಸಿನೀರು ತೊಗೊಳ್ಬೇಡಿ. ನೋಡಿ, ಉಗುರು ಬೆಚ್ಚಗಿರೋ ನೀರು ತೊಗೊಳ್ಳಿ, ಇಲ್ಲ ತಣ್ಣಗಿರುವ ನೀರನ್ನು ತೊಗೊಳ್ಳಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಹಸಿ ಅರಿಶಿಣ ಇದ್ದರೂ ಕೂಡ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಹಸಿ ಅರಿಶಿಣವನ್ನು ಜಜ್ಜಿಬಿಟ್ಟು ಅದರ ರಸವನ್ನು ನೀರಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನಿಲ್ಲಿ 5 ಮೆಣಸಿನ ಕಾಳನ್ನು ತೊಗೊಂಡಿದ್ದೀನಿ. ನೋಡಿ, ಕಪ್ಪು ಮೆಣಸಿನ ಕಾಳು. ಇದನ್ನು ಸ್ವಲ್ಪ ನಾವು
ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು. ಒಂದು ವೇಳೆ ನೀವು ಒಂದೇ ಸಲಕ್ಕೆ ಪೌಡ್ರ್ ಮಾಡಿ ಇಟ್ಕೊಂಡ್ರೂ ಬರುತ್ತೆ, ಇಲ್ಲಾಂದರೆ ಇಮಿಡಿಯೇಟಾಗಿ ಪೌಡ್ರ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನೀವು ತಕ್ಷಣ ಮೆಣಸಿನಕಾಳನ್ನು ಪುಡಿ ಮಾಡಿಕೊಂಡು ಉಪಯೋಗಿಸೋದು ತುಂಬಾ ಒಳ್ಳೆಯದು. ನೀವು ಒಂದು ವಾರ ಇಟ್ಟರೂ ಕೂಡ ಮೆಣಸಿನಕಾಳು ಪುಡಿ ಮಾಡಿಟ್ರೆ ಅದರಲ್ಲಿರುವಂತಹ ಸತ್ವ ಗಾಳಿಗೆ ಹೋಗಿಬಿಡುತ್ತೆ. ಹಾಗಾಗಿ ನೋಡಿ, ಫ್ರೆಶ್ ಆದಂಥ ಮೆಣಸಿನಕಾಳು ತೊಗೊಂಡು ಜಸ್ಟ್ ನೋಡಿ ಈ ರೀತಿ ಪುಡಿ ಮಾಡ್ಕೊಳ್ಳಿ. 2 ಪಿಂಚ್ ಆದರೆ ಸಾಕಾಗತ್ತೆ. ನೋಡಿ, 2 ಚಿಟಿಕಿ ಮೆಣಸಿನಕಾಳಿನ ಪುಡಿಯನ್ನು ಈ ನೀರಿಗೆ ಹಾಕ್ಕೊಳ್ಳಿ. ಈ ಮೆಣಸಿನ ಪುಡಿ ಕೂಡ ಒಂದು ನ್ಯಾಚುರಲ್ ಪೇಯ್ನ್ ಕಿಲ್ಲರ್ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯ ನೋವನ್ನು ಕಡಿಮೆ ಮಾಡುವಂಥ ಗುಣ ಈ ಮೆಣಸಿನ ಪುಡಿಗಿದೆ. ಅದ್ರ ಜೊತೆಗೆ ಅರಿಶಿಣ ಪುಡಿಯಲ್ಲೂ ಕೂಡ ಕರ್ಕ್ಯುಮಿನ್ ಎನ್ನುವಂತಹ ಒಂದು ಅಂಶ ಇದೆ. ಇದು ಇಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಆಗಿದೆ. ಯಾವುದೇ ರೀತಿಯ ಇನ್ಫ್ಲಮೇಷನ್ ಆಗಿದ್ರೂ ಅದನ್ನು ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ನಾವು 3ನೇ ಪದಾರ್ಥವಾಗಿ ಲಿಂಬೆಹಣ್ಣನ್ನು ಯೂಸ್ ಮಾಡೋಣ. ಇದರಲ್ಲಿ ವಿಟಮಿನ್ ಸಿ ಅಂಶ ತುಂಬಾ ಇರುತ್ತೆ. ಅದ್ರ ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ತುಂಬ ಇದೆ. ಇದು ಕೊಲಾಜನ್ ಪ್ರೊಡಕ್ಷನನ್ನು ಹೆಚ್ಚು ಮಾಡುತ್ತೆ. ಹಾಗಾಗಿ ನಮ್ಮ ಮಸಲ್ಸಲ್ಲಿ ಅಥವಾ ಮೀನಖಂಡಗಳಲ್ಲಿ ಯಾವುದೇ ರೀತಿಯ ಇನ್ಫ್ಲಮೇಷನ್ ಆಗ್ತಾ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ನಾವಿದಕ್ಕೆ ಜೇನುತುಪ್ಪವನ್ನು ಸೇರಿಸೋಣ. ಜೇನುತುಪ್ಪ ನಮ್ಮ ದೇಹಕ್ಕೆ ಎನರ್ಜಿನ ಕೊಡುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಒಂದು ವೇಳೆ ಯಾರಾದರೂ ಶುಗರ್ ಪೇಷಂಟ್ ಆಗಿದ್ದರೆ ಜೇನುತುಪ್ಪವನ್ನು ಸ್ಕಿಪ್ ಮಾಡಿ. ನೋಡಿ, ಇವಾಗ ನಾವು ಈ ಎಲ್ಲ ಪದಾರ್ಥಗಳನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಸೂಪರ್ ಆಗಿರುವಂಥ ಮನೆಮದ್ದು, ಎಫೆಕ್ಟಿವ್ ಆಗಿ ವರ್ಕ್ ಆಗುವಂಥ ಮನೆಮದ್ದು ತಯಾರಾಯಿತು. ಇದನ್ನು ನಾವು ಯಾವಾಗ ಕುಡಿಬೇಕು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನಾವು ಇದನ್ನು ಕುಡಿಬೇಕು. ಇದನ್ನು ಕುಡ್ದಾದ್ಮೇಲೆ ನಿಮಗೆ ನೀರು ಕುಡಿಬೇಕು ಅನಿಸಿದರೆ ನೀರು ಕುಡೀರಿ, ಪರವಾಗಿಲ್ಲ. ಆದರೆ ಖಾಲಿ ಹೊಟ್ಟೆಯಲ್ಲಿ ಈ ಮನೆಮದ್ದನ್ನು ಕುಡಿಬೇಕು. ಯಾವುದೇ ಕಾರಣಕ್ಕೂ ನೀವು ಬಿಸಿ ನೀರಿನಿಂದ ಈ ಮನೆಮದ್ದು ತಯಾರಿ ಮಾಡಬೇಡಿ. ಆದಷ್ಟು ಪ್ಯೂರ್ ಆದಂಥ ತಣ್ಣೀರಿನಿಂದ ಈ ಮನೆಮದ್ದನ್ನು ತಯಾರಿ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ತುಂಬ ತಣ್ಣಗೆ ಅನಿಸ್ತು ಅಂದರೆ ಉಗುರು ಬೆಚ್ಚಗೆ ಮಾಡ್ಕೊಳ್ಳಿ ನೀರನ್ನು. ಅದರಿಂದ ನೀವು ಈ ಮನೆಮದ್ದನ್ನು ತಯಾರಿ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಸಿಂಪಲ್ ಆದಂಥ ಮನೆಮದ್ದಾಗಿದ್ದರೂ ತುಂಬಾ ಎಫೆಕ್ಟಿವ್ ಆಗಿ ಇದು ವರ್ಕ್ ಆಗುತ್ತೆ. ಆದಷ್ಟು ನಿಯಮಿತವಾದಂಥ ವಾಕಿಂಗ್ ಮಾಡೋದು, ಇಂತಹ ಮನೆಮದ್ದುಗಳನ್ನು ಮಾಡುವುದರಿಂದ ಆರಾಮಾಗಿ ನೀವು ಇಂತಹ ನೋವುಗಳನ್ನೆಲ್ಲ ಕಡಿಮೆ ಮಾಡ್ಕೊಳ್ಬೋದು. ಎಲ್ಲದಕ್ಕೂ ಟ್ಯಾಬ್ಲೆಟ್ಸ್ ತೊಗೊಳ್ಳೋ ಬದಲು ಇಲ್ಲಿ ಹೇಳಿದಂಥ ಮನೆಮದ್ದನ್ನು ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ಇಂತಹ ಸಮಸ್ಯೆಯಿಂದ ಪಾರಾಗಬಹುದು. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಅವಶ್ಯಕತೆ ಇರೋರಿಗೆ ಈ ವಿಡಿಯೋ ಶೇರ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡಿ. ಮತ್ತು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.